ಬಿಹಾರ್ ಫುಲ್ ಮುಂದೆ ಹೋಗಿತ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು RB ನಾಯಕ್ ಅಂತ. ನಾನು ರಾಷ್ಟ್ರೀಯ ಬಂಜಾರ ಗಾಯಕ ಅಂತ ಹೇಳ್ತಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ. ಈಗ ಮೀಡಿಯಾ ಮುಂದೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಮಾನ್ಯ ಡಾಕ್ಟರ್ ಶಂಕರ್ ಪವಾರ್ಜಿ ನಮ್ಮ ಬಂಜಾರ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನಮ್ಮ ರಾಷ್ಟ್ರಕ್ಕೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಶಂಕರ್ ಪವಾರ್ಜಿ ಬಂದಿದ್ದಾರೆ. ಅದು ನಮ್ಮ ಕರ್ನಾಟಕಕ್ಕೆ ಬಂದಿದ್ದು, ವಿಶೇಷವಾಗಿ ಗುಲ್ಬರ್ಗಾಗೆ ಬಂದಿದ್ದು ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕಂತಂದರೆ ಬಂಜಾರ ಸಮಾಜದಿಂದ BJP ಅವರು ಒಂದೇ ಒಂದು ಕ್ಯಾಂಡಿಡೇಟ್ಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ. ಇದೇ ಥರ ಕಾಂಗ್ರೆಸ್ನವರು ನಾವು ವಂಶ ಪಾರಂಪರಿಕವಾಗಿ ಕಾಂಗ್ರೆಸ್ಸಿಗೆ ಅಂಟುಕೊಂಡು ನಮ್ಮ ಜನ ಅವ್ರಿಗೋಸ್ಕರನೇ ದುಡ್ಕೊಂಡು ಬಂದರು. ಆದರೂ ಕೂಡ 5 ಸೀಟು ಮೀಸಲಿನಲ್ಲಿ 1 ಸೀಟು ಕೊಡಲಿಲ್ಲ ನಮಗೆ. ಪಕ್ಕದ ಬಿಜಾಪುರ ಜಿಲ್ಲೆಯಲ್ಲಿ ಮನೋಹರ್ ಐನಾಪುರ ಮಾಜಿ ಶಾಸಕರಿಗೆ ಗ್ಯಾರಂಟಿ ಟಿಕೆಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ಕೊಂಡು ತಿರುಗಾಡಿದರು. ಆದರೂ ಕೊನೆಯ ಟೈಮ್ನಲ್ಲಿ ಅದು ಕೂಡ ಮತ್ತೆ ಏನೇನೋ ಥರದಲ್ಲಿ ಭೇದ ಆಗಿಬಿಟ್ಟು ಮಾನ್ಯ ಮನೋಹರ್ ಐನಾಪುರ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಇದೇ ಥರದಲ್ಲಿ ಚಿತ್ರದುರ್ಗದಲ್ಲಿಯೂ ಕೂಡ ಮೀಸಲು ಮತಕ್ಷೇತ್ರ, ಅಲ್ಲಿನೂ ಕೂಡ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಲಿಲ್ಲ. ಕಾಂಗ್ರೆಸ್ನವರು ಪ್ರತಿ ಸಲ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದಾರೆ. ನಮ್ಮ ಸಮಾಜನ ತುಳಿಯುವುದ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಏನಾದರೂ ಟಿಕೆಟ್ ಕೊಟ್ಟರೆ ಅಂತಂದರೆ, ಎಂಥ ಟಿಕೆಟ್ ಕೊಡ್ತಾರೆ ಅಂತಂದರೆ ಅವನು ಗೆಲ್ಲಬಾರ್ದು ಅಂಥ ಜನಕ್ಕೆ ಟಿಕೆಟ್ ಕೊಡ್ತಾರೆ. ಇದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ ಭಾಳ ನಾನಾ ಥರದಲ್ಲಿ ವಿನಂತಿ ಮಾಡಿದ್ದೀವಿ. ಈಗ ನಮ್ಮ ಜನಾಂಗಕ್ಕೆ ನೀವು 1 ಸೀಟ್ ಆದರೂ ಕೊಡಿ, 5 ಮೀಸಲು ಮತಕ್ಷೇತ್ರದಲ್ಲಿ 1 ಕಡೆ ಆದರೂ ಕೊಡಿ ಅಂತ ಭಾಳ ಕೇಳ್ಕೊಂಡಿದ್ವಿ, ಆದರೂ ಕೊಟ್ಟಿಲ್ಲ. ಇದೇ ಥರ BJP ಪಕ್ಷದವ್ರಿಗೆ ಕೇಳ್ಕೊಂಡಾಗ BJP ಪಕ್ಷದಿಂದ ಈ ಸಲ ಮಾನ್ಯ ಉಮೇಶ್ ಜಾಧವ್ ಅವರು ಖಂಡಿತ ಮಂತ್ರಿ ಆಗ್ತಾರೆ. ಯಾಕೆ ಮಂತ್ರಿ ಆಗ್ತಾರೆ ಅಂತಂದರೆ, ಅವರು ದೊಡ್ಡ ಡಾಕ್ಟ್ರು ಅಲ್ಲದೆ ಹಿಂದೆ MLA ಇದ್ದವರು, ಈಗ ಹಾಲಿ MP ಇದ್ದವರು, ಮತ್ತು ಸಮಾಜದ ಬಗ್ಗೆ ಕಳಕಳಿ ಇದ್ದವರು. ಎಲ್ಲ ಸಮಾಜವನ್ನು ಮೇಲು ಕೀಳು ಅನ್ನೋದನ್ನು ಭೇದ ಭಾವವನ್ನು ಬಿಟ್ಟು ಎಲ್ಲ ಸಮಾಜದಗೋಸ್ಕರ ದುಡಿಯುವಂಥ ಮನುಷ್ಯ. ಉಮೇಶ್ ಜಾಧವ್ ಅವರ ದೃಷ್ಟಿಯಲ್ಲಿ ಲಿಂಗಾಯತರು, ಬ್ರಾಹ್ಮಣರು, ಇವರು ನಾವು ಪರಿಶಿಷ್ಟ ಜಾತಿ ಜನಾಂಗದವರು ಅನ್ನೋದು ಭೇದ ಭಾವ ಇಲ್ಲ. ಎಲ್ಲರನ್ನ ಸಮನಾಗಿ ತೂಗ ಮಾಡಿ ಎಲ್ಲ ಸಮಾಜದ ಏಳಿಗೆಗೋಸ್ಕರ ದುಡಿಯುವಂಥ ಮಹಾನ್ ನಾಯಕ. ಹೀಗಾಗಿ ಉಮೇಶ್ ಜಾಧವ್ ಅವರನ್ನ ಎಲ್ಲ ಸಮಾಜದವರು ಸೇರಿ ಅವ್ರನ್ನ ಆಯ್ಕೆ ಮಾಡಬೇಕು. ಇಂಥ ಲೀಡರು ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಇಂಥ ಲೀಡರು ನಮ್ಮ ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಅದಕ್ಕೋಸ್ಕರ ಸಂಪೂರ್ಣ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮತದಾರ ಬಂಧು ಭಗಿನಿಯರಲ್ಲಿ ಏನು ಕೈ ಜೋಡಿಸಿ ಏನು ವಿನಂತಿ ಮಾಡ್ತಾ ಇದ್ದೀವಿ ಏನಂತಂದರೆ, ನೀವು ದಯವಿಟ್ಟು ಈ ಸಲ ಉಮೇಶ್ ಜಾಧವ್ ಅವರನ್ನು ಗೆಲ್ಲಿಸಿ ಮುಂದಿನ ಕಲಬುರಗಿಯ ಮಂತ್ರಿ ಆಗ್ತಾರೆ. ನಿಮಗೂ ಕೂಡ, ಈ ರಾಜ್ಯಕ್ಕೂ ಕೂಡ, ರಾಷ್ಟ್ರಕ್ಕೂ ಕೂಡ ಒಂದು ಮಾದರಿಯ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಿಬಿಟ್ಟು ಈ ಕಲಬುರಗಿ ಜನರಲ್ಲಿ ವಿನಂತಿಸ್ತಾ ನನ್ನ ಮಾತಕ್ಕೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೂಪರ್.